ಕೊನೆಗೂ ತಿರುಪತಿಗೆ ಬಂದೇ ಬಿಟ್ವಿ. ನೋಡಿ ನೋಡಿ ಕಾಣಿಸ್ತಾ ಇದೆ, ಇದೇ ನಮ್ಮ ಚಿಕ್ಕ ತಿರುಪತಿ. ಏಡುಕೊಂಡಲವಾಡ ಎಂಕುಸೊಂಬದ್ರ ಗೋವಿಂದ ಗೋವಿಂದ. ತುಂಬಾ ಖುಷಿ ಆಯಿತು ನಾವು ಚಿಕ್ಕ ತಿರುಪತಿಗೆ ಬಂದಿದ್ದಕ್ಕೆ. ಬಹಳ ಸಂತೋಷದಿಂದ ದೇವರು ನಮ್ಮನ್ನು ಸ್ವಾಗತ ಮಾಡುತ್ತಿದ್ದಾರೆ. ಯಾರಿಗೆಲ್ಲ ದೊಡ್ಡ ತಿರುಪತಿಗೆ ಹೋಗೋದಕ್ಕೆ ಸಮಯ ಇರಲ್ಲ, ಸಮಯ ಸಾಲಲ್ಲ, ಅವರೆಲ್ಲ ನಮ್ಮ ಚಿಕ್ಕ ತಿರುಪತಿಗೆ ಬಂದು ದರ್ಶನವನ್ನು ಮಾಡಬಹುದು. ಬಾಲಾಜಿಯ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬಹುದು. ನಾನು ಈ ದಿನ ಈ ಆಟೋ ಡ್ರೈವರನ್ನು ಬೇಡಣ್ಣ ಸಡನ್ನಾಗಿ ನುಗ್ಗಬಾರ್ದು ಆ ಥರ, ಬಟ್ ಹೋಗಬೇಕಾದ್ರೆ ದಾರಿಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮತ್ತು ಒಳ್ಳೆ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಿಂಗ್ಸ್ ನಮ್ಮ ಬೆಂಗಳೂರಿನಲ್ಲಿ ಭಾಳ ಸಂತೋಷ ಆಯಿತು. ನಾನು ಈ ದಿನ JP ನಗರದಿಂದ ಚಿಕ್ಕ ತಿರುಪತಿಗೆ ಹೊರಡ್ತಾ ಇದ್ದೀನಿ. ಈ ಚಿಕ್ಕ ತಿರುಪತಿಗೆ JP ನಗರದಿಂದ ಹೇಗೆ ಹೊರಡಬೇಕು ಅಂತ ನಾನು ನಿಮಗೆ ದಾರಿನ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ದಾರಿ ಗೊತ್ತಿಲ್ಲ ಅವರು ಮಾತ್ರ ತಿಳ್ಕೊಳ್ಳಿ, ಗೊತ್ತಿರೋರಾದರೆ ಬೇಡ. ಯಾರು ಹೊಸಬರು ಇರ್ತಾರೆ ಹೋಗಬೇಕು ಅಂದ್ಕೊತಾರೆ ಅವರಿಗೆ ಮಾತ್ರ. JP ನಗರದಿಂದ BTMಗೆ ಬಂದ್ವಿ. BTMಯಿಂದ ಸಿಲ್ಕ್ ಬೋರ್ಡಿಂದ ಸರ್ಜಾಪುರ ಜಂಕ್ಷನ್, ಹಾಗೆ ದೊಮ್ಲೂರು, ಇದೇ ಮಾರ್ಗದಲ್ಲಿ ಸ್ಟ್ರೈಟಾಗಿ ಬರ್ತಿದ್ರೆ ಕಂಟಿನ್ಯೂಸ್ ಆಗಿ ಅಲ್ಲಿಂದ 30 ಕಿಲೋಮೀಟರ್ಗಳ ದೂರ ಇದೆ ನಮ್ಮ ಚಿಕ್ಕ ತಿರುಪತಿ. ಈ ಟ್ರ್ಯಾಕ್ಟ್ರನ್ನ ಆಗಾಗ ಅಡ್ಡ ಬರ್ತಾರೆ. ರೋಡು ಚಿಕ್ಕದಾಗಿರೋದ್ರಿಂದ ಎಲ್ಲರೂ ಸಮಯ ಪ್ರಜ್ಞೆಯಿಂದ ಗಾಡಿಯನ್ನು ಓಡಿಸಬೇಕಾಗತ್ತೆ. ಒಳ್ಳೆ ದರ್ಶನ ಆಯಿತು ದೇವರದು. ಓಡಿಸುವಾಗ ರಸ್ತೆಯಲ್ಲಿ ಹಳ್ಳ ಕೊಳ್ಳ ಎಲ್ಲ ಕೆಲವು ಕಡೆ ಕನ್ಸ್ಟ್ರಕ್ಷನ್ಸ್ ಚೆನ್ನಾಗಿದೆ ರಸ್ತೆಯಲ್ಲಿ. ನಾನು ಸರ್ಜಾಪುರದಿಂದ ಬರಬೇಕಾದ್ರೆ ಮೊದಲನೇ ಡಿವಿಯೇಷನ್ ತೊಗೊಂಡೆ. ಅಲ್ಲಿ ನಾನು ಎಡಕ್ಕೆ ತಿರುಗಬಾರ್ದಿತ್ತು, ಹಾಗೆ ಮುಂದೆ ಹೋಗಿ ಮತ್ತೆ ಒಂದು ನೆಕ್ಸ್ಟ್ ಲೆಫ್ಟ್ ತೊಗೊಂಡಿದ್ರೆ ಇನ್ನೂ ಈಸಿಯಾಗಿರ್ತಿತ್ತು. ಬಟ್ ಆದರೆ ಮೊದಲನೇ ಲೆಫ್ಟ್ ತೊಗೊಂಡೆ ನಾನು. ಬಟ್ ಆ ರೋಡ್ ಹೋದ್ರೂ ಕರೆಕ್ಟ್ ಆಗುತ್ತೆ. ಒಂದು ಗಂಟೆ ಡ್ರೈವಿಂಗ್ ಆಗುತ್ತೆ. JP ನಗರದಿಂದ ಚಿಕ್ಕ ತಿರುಪತಿಗೆ ಹೊರಡೋದಕ್ಕೆ 1 ಅವರ್ನಲ್ಲಿ ನಮಗೆ ತಿರುಪತಿ ಸಿಗುತ್ತೆ. ಈ ಥಾರ್ ಕೂಡ ವೈಟ್ ಕಲರ್ ಚೆನ್ನಾಗಿತ್ತು, ಹಿಂದೆಗಡೆ ಹೋಗ್ತದೆ. ಇದೇ ನಮ್ಮ ಚಿಕ್ಕ ತಿರುಪತಿಯ ಹೆಬ್ಬಾಗಿಲು. ಇಲ್ಲಿ ನಮ್ಮ ಗಾಡಿಯನ್ನು ಪಾರ್ಕ್ ಮಾಡೋಣ. ಪಾರ್ಕ್ ಮಾಡಿದ ನಂತರ ಈ ಮುಖ್ಯ ದ್ವಾರದ ಮೂಲಕ ಒಳಗಡೆ ಹೋಗಿ ಈ ಸ್ತಂಭ ಕಾಣಿಸುತ್ತೆ ನಮಗೆ. ಸ್ತಂಭದ ನಂತರ ಇಲ್ಲಿ ದೊಡ್ಡ ಗೋಪುರ ಇದೆ. ಗೋಪುರದ ಹತ್ತಿರ ಹೋಗಲಿಲ್ಲ, ಬಟ್ ಇಲ್ಲಿಂದನೇ ನೋಡಿದ್ವಿ. ಆ ಕಡೆ ಎಲ್ಲ ವೆಹಿಕಲ್ಸ್ ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ಈ ಕಡೆನೇ ನಾವು ನಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಬಂದ್ವಿ. ಇಲ್ಲಿ ಪಕ್ಕದಲ್ಲೇ ಕಾಲು ತೊಳ್ಕೊಂಡು ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಬೋರ್ಡನ್ನು ನೋಡಿಕೊಂಡು ಒಳಗಡೆ ಹೋಗ್ತಿದ್ವಿ. ಹಾಗೆ ಈ ಒಬ್ಬರು ನಮ್ಮನ್ನು ಹಾಗೆ ನೋಡ್ತಾಯಿದ್ರು. ಒಳಗಡೆ ಹೋಗಿ ಹಾಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರು ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು. ಸರಿ, ಮುಂದೆ ಅವ್ರಿಗೂ ಮಾಡ್ತೀನಿ ಅಂತ ಹೇಳಿ, ಇದು ಕೊಬ್ಬರಿ ಹೊಡೆಯುವ ಸ್ಥಳ, ಇವ್ರಿಗೂ ಮಾತಾಡಿ ಮತ್ತೆ ವಿಡಿಯೋ ಮಾಡೋದಿಲ್ಲ ಅಂತ ಹೇಳಿದೆ ಅವರಿಗೆ. ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಇಲ್ಲಿ ಶಾಪಿಂಗ್ ಎಲ್ಲ ಸ್ವಲ್ಪ ಮಾಡಿದ್ವಿ. ಸ್ವೀಟ್ಸು, ಕಳ್ಳೆಪುರಿ, ಚೂಚೋ ಈ ಥರ ಎಲ್ಲ ತೊಗೊಂಡ್ವಿ. ಇಲ್ಲಿಗೆ ಇದರ ವಿಡಿಯೋ ಮುಗಿಯಿತು. ಧನ್ಯವಾದ.